ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದಲ್ಲಿ ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಸೈಯದ್ ಸಿಕಂದರ್ ಪತ್ರಿಕಾಗೋಷ್ಠಿ ನಡೆಸಿ ಶನಿವಾರ ನಡೆದ ಪ್ರತಿಭಟನೆ ವೇಳೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಮುಸ್ಲಿಂ ಸಮಾಜದ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿ, ಮುಸ್ಲಿಮರು ಗೂಂಡಗಳು ಹಾಗೂ ಗಂಡಸರೇ ಅಲ್ಲ, ಅವರು ಚಾಕು ಚೂರಿಗೆ ಹೆದರು ಮುಸ್ಲಿಮರಾಗಿದ್ದು ಅಂತ ಭಾಷಣ ಮಾಡಿರುವುದನ್ನು ಖಂಡಿಸ್ತೀವಿ ಮತ್ತು ಪೊಲೀಸ್ ಇಲಾಖೆ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತೀವಿ ಎಂದಿದ್ದಾರೆ. ನಿನ್ನೆ ದಿವಸ ಏನು ಇದೇ ಪಿ ಸರ್ಕಲಲ್ಲಿ ನಿಂತ್ಕೊಂಡು ಇದೇ ಎನ್.ಆರ್. ಸಂತೋಷ್ ಅನ್ನೋರು, ಎನ್.ಆರ್. ಸಂತೋಷ್ ಅನ್ನೋನು ಅನ್ಬೇಕಾಗತ್ತೆ ನಾನು. ಯಾಕಂದರೆ ನನಗಿಂತ 2 ವರ್ಷ ಚಿಕ್ಕೋನು ಇನ್ನೂ ಇವನು. ನನಗೆ 38 ವರ್ಷ, ಅವನಿಗೆ 36 ವರ್ಷ. ಹಾಗಾಗಿ ಅವನೇ ಅಂತ ಹೇಳ್ಬೇಕು ನಾನು. ಯಾಕಂದರೆ ನಿನ್ನೆ ಇವನು ರಾಜಕಾರಣ ಮಾಡೋನು, ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಅದು ಬಿಟ್ಟು ಕೋಮು ಗೊಲ್ಬೆ ಸೃಷ್ಟಿ ಮಾಡೋ ಪ್ರಚೋದನಾಕಾರಿ ಭಾಷಣ ಕೊಟ್ಕೊಂಡು ಇಲ್ಲಿದ್ದು ಸೊಲ್ಲಿದ್ದು ಒಂದು ಸಮಾಜದ ಮೇಲೆ ಅಪೋದ ಹೊರಿಸ್ಕೊಂಡು ಮೊನ್ನೆ ಆಗಿರೋದು ಘಟನೆ ಏನೋ ಅದಕ್ಕೇನೋ ಅಲ್ಲಿ ತೊಗೊಬಂದು ಹಿಂದೂ ಮುಸ್ಲಿಂ ಅಂತ ಕ್ರಿಯೇಟ್ ಮಾಡಿ ಕೋಮುಗಲಭೆ ಸೃಷ್ಟಿ ಮಾಡಬೇಕಂತ ಹೇಳಿ ಇವನು ಹೊರಟಿದ್ದಾನೆ. ಇದೆಲ್ಲ ನಮ್ಮ ತಾಲೂಕು ಜನ ಅಬ್ಸರ್ವ್ ಮಾಡ್ತಾಯಿದೆ. ಇದಕ್ಕೆ ಯಾರು ನಮ್ಮ ತಾಲೂಕಿನ ಜನ ಇದಕ್ಕೆ ಸೊಪ್ಪು ಹಾಕಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಹಿಂದೆ ಇದ್ರ ಜೊತೆಯಲ್ಲಿ ಏನು ಇವನು ಯಾರು ಸಾಬ್ರು ಗಂಡಸರಲ್ಲ ಅಂತ ಹೇಳೋನೆ, ಸಾಬ್ರದ್ದು ಬಿಟ್ಟು ನಿಂದು ವೈಯಕ್ತಿಕ ಏನಾರು ಇದ್ದರೆ ನನ್ನ ಹತ್ರ ಬಾರಪ್ಪ ಡೈರೆಕ್ಟು. ನಾನು ಹಿಂದೂ ಅಂತ ಹೇಳಿ ಎಲ್ಲರೂ ಗುಂಪು ಕಟ್ಕೊಂಡು ಗುಂಪಲ್ಲಿ ಹೇಳ್ಕೊಂಡು ಹಿಂದೂಗಳಿಗೆ ಹೊಡೆದ್ರು, ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು ಅಂತ ಹೇಳಿ ಈ ಥರ ಪ್ರಚೋದನಕಾರಿ ಭಾಷಣ ಮಾಡ್ಕೊಂಡು ನೀನು ಈ ಥರ ಮಾಡ್ಕೊಂಡು ಕೋಮುಗಲಭೆ ಮಾಡೋ ಸೃಷ್ಟಿ ಮಾಡೋಕ್ಕೆ ನೀನು ಪ್ರಯತ್ನ ಪಡಬೇಡ. ನೀನೇನಾರ ಇದ್ರೂ ಡೈರೆಕ್ಟ್ ನನ್ನ ಹತ್ರ ಬಾ. ಅದು ಎಷ್ಟು ಎಲ್ಲಿ ಹೇಳ್ತೀವಿ ಅಲ್ಲಿಗೆ ನಾನೇ ಬರ್ತೀವಿ. ಅದೆಷ್ಟು ನಾನು ಎಷ್ಟು ಗಲಾಟೆ ಆಗುತ್ತೆ ನೋಡೋಣ. ಬೇಕಾದ್ರೆ ಗಂಡ್ಸು ನಾನು ಅಂತ ನೋಡೇ ಬಿಡೋಣ, ಅದು ಅರ್ಥ ಆಗತ್ತೆ ಆಮೇಲೆ. ಅದು ಬಿಟ್ಟು ಇನ್ನೊಂದು ಸತಿ ನಮ್ಮ ಸಮಾಜದ ಬಗ್ಗೆ ಆಗಲಿ, ನಮ್ಮ ಸಮಾಜದ ಗುರುಗಳ ಬಗ್ಗೆ ಆಗಲಿ ಏನಾರ ಇನ್ನೊಂದು ಸತಿ ನೀನು ಈ ಥರ ಭಾಷಣ ಮಾಡಿದೆ ಅಂತ ತಿಳ್ಕೊ. ಇದ್ರ ಪರಿಣಾಮ ನೀನು ಬೇರೆ ಥರ ಎದುರಿಸ್ಬೇಕಾಗತ್ತೆ. ಇದೇ ಲಾಸ್ಟ್, ಇದೇ ಫಸ್ಟು, ಇದು ವಾರ್ನಿಂಗ್ ಕೊಟ್ಟಿದ್ದೀನಿ, ಹುಷಾರ್. ಈ ಸಂದರ್ಭದಲ್ಲಿ ಆಶ್ರಯ ಕಮಿಟಿಯ ಸದಸ್ಯರು ಆದ ಅಮ್ಜದ್ ಪಾಷಾ, ಕಾಂಗ್ರೆಸ್ ಮುಖಂಡರು ಆದ ಟಿಪ್ಪು ಉಪಸ್ಥಿತರಿದ್ದರು. ಪರ್ವೀಜ್ ಅಹಮದ್, ಅರಸೀಕೆರೆ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.